ತಂಗಾಳಿ ಬೀಸುತ್ತಿದೆ ಗಾಳಿಯು ಬೀಸುತ್ತಿದೆ ತಂಗಾಳಿ ಬೀಸುತ್ತಿದೆ ಗಾಳಿಯು ಬೀಸುತ್ತಿದೆ. ಯಾಕ್ರಿ ನಿಮ್ಗೆ ಯಾಕೆ ಆನಂದ ಆಯ್ತು? ಭಾಳ ಖುಷಿನಿದ್ರಿ ಯಾಕೆ? ಏನೇನ ಅಂದಲ್ಲ ಏನು ಆನಂದದಿಂದ ಅದಿಲ್ಲ ಯಾಕಂದೆ? ಸುಖ ಹೆಚ್ಚಾತಲ್ಲ ಯಾಕ? ಯಾವ್ಲಿ ಇವ ನಮ್ಮ ಅಳಿಯ ನಿಮ್ಮ ಮಳೆಯ ಸತ್ನ? ಅಯ್ಯೋ ನಿಮ್ಮವನು ನಿಮ್ಮ ಮನ್ಯಾಗ ಯಾರು ಸತ್ತಿರ್ಬೇಕು ನೋಡು. ಏನು ಗಂಟು ಬಿದ್ದಿಲ್ಲ ನಾ ಹೇಳಿದ್ದೇಳು ನಮ್ಮ ಅಳಿಯ ಪ್ರದೀಪ್ಯ ದಾಗದಾರ ಮುಂಬೈ ಊರಿಗೆ ಬಂದನಪ್ಪ. ಅದಕ್ಕೆ ನಮ್ಗೆ ಆನಂದ ಹೆಚ್ಚಾಗ್ಯದ. ಅದಕ್ಕೆ ನಮ್ಗೆ ಸಂಕಟ ಜಾಸ್ತಿ ಆಗದ. ಯಾಕೋ ನಿನಗೆ ಯಾಕೆ ಸಂಕಟ ಏನ್ರ ಆಗ್ಯದ? ಮಕ್ಕ ಕೆಡ್ಸಕತ್ತಿಯಲ್ಲ ನಮ್ಮ ಅಳಿಯ ದಾಗದಾರ ಪ್ರದೀಪ್ಯ ಮುಂಬೈ ಅವನಿಗೆ ತೋರ್ಸಪ್ಪ ಆರಾಮಾಗುತ್ತೆ ನಿನಗ. ಆರಾಮಾಗತ್ತೆ. ಬಂದು ಏನು ಮಾಡಿ ನಾವ ನಿಮ್ಮ ಮಳೆ ಬಂದು ನಮಗೊಂದು ದೊಡ್ಡ ರುಗ್ಣ ಐತ್ರಿಪ್ಪ. ಈಗ ಏನು ಹೊಟ್ಯಾಗ ಒಂದು ಗಂಟೆ ಆಗ್ಬಿಟ್ಟತ್ರಿ. ಇಲ್ಲಿ ಇಲ್ಲಿ ಆಗೈತೆ ನೋಡ್ರಿ. ಇಲ್ಲಿ ಗುಂಡಿಗೆ ಶಲಿ ಆಗಿರ್ಬೇಕು ನೋಡಿ. ನಾನು ದನ ಅವು ಮನುಷ್ಯರಿಗೆ ಗಂಟು ಬಿದ್ದಾವಂತ ಕುದುರಿಕಾಯಿ ತಿನ್ನು ಕುದುರಿಕಾಯಿ. ಇಲ್ರಿ ಅದು ಗಂಟೆಗೈತಿ. ಅದು ತೆಗೆದಿಟ್ರೆ ನಾ ಸಾಯ್ತೀನಿ. ಆಪರೇಷನ್ ಮಾಡಿದ್ರೆ ಅಲ್ಲೇ ಇದ್ರೆ ತ್ರಾಸ ಮಾಡಕತ್ತ. ನೀ ದೂರ ಇರು. ಯಾಕ? ಅಂಟ್ರು ಹೋಗೋದು ಅಂಟ್ರು ಕನಗೆ ಮತ್ ನನಗೆ ಜಂಟ ಇಲ್ಲ ಕೊರ್ಸಿರೋ ಅದನ್ನ ಡಾಕ್ಟರ್ ಕಡೆ ತೋರ್ಸಕ್ ಹೋಗಿದ್ದೆ. ಹೇಳಿದ್ರು ಡಾಕ್ಟರ್ ನಂಗೆ ನೋಡಪ್ಪ ಈಗ ಇದು ಕಡಿಮೆ ಆಗ್ಬೇಕಾದ್ರ ಧ್ರುವ ಪದಾರ್ಥ ಅಂದ್ರ ಅಳ್ಕಂದು ಗಟ್ಟಿನ ತಿನ್ನಕ್ ಹೋಗ್ಬೇಡಪ್ಪ. ಏನು ನಮ್ಮ ಮುಂಬೈ ಮಗ ಇವನವನು ತೋರ್ಸು ಕಮ್ಮಾಗುತ್ತೆ. ಹೋರೆ ಅದಕ್ಕೆ ನನಗರ ಯಾರದಾರ? ಅದು ಅಲ್ಲ ಯಾರು? ಕುಂಟಿ ಅವ್ರ ತಂಗಿ. ಯಾರ ತಂಗಿ? ಕುಂಟಿ ಅವ್ರ ತಂಗಿ ಶಾಂತ. ಸೀದಾ ಅಡ್ಡಾಡ್ತಾಳೆ. ಈಗ ಏನಾಯ್ತು ಹಂಗ? ಕಾಲ್ ತೆಗದಲ್ಲ ಆ ಕಡೆ ಮರ್ಯಾದ ನಿಂದ್ರಿಸಿ ಹಿಂಗ್ ಜಕ್ಕಿದ ಆರಾಮ ಆಗ್ಬಿಟ್ಟದ. ಮತ್ತೆ ಅವ್ರ ಅಪ್ಪಗೂ ಆರಾಮಾಗ್ಯದ. ಬಾಳ ಶಾಣೆವ. ಹೌದಾ? ಡಾಕ್ಟರ್ಗೆ ಕಲ್ತಿರ್ಬೇಕು ಮಾಡ್ತಿರ್ಬೇಕು. ನನ್ನ ಮುಂಬೈ ಪ್ರದೀಪ ಇಷ್ಟು ಹೇಳಿ ನಾನು ಅಣಕ ಮತ್ತೆ ಅವ್ರ ಕೆಲಸ ಮಾಡ್ತಿರ್ತಾರ. ನಮ್ಮ ಮಳೆಯ ಭಾರಿ ಶಾಣೆ ರೀ, ನಮ್ಮ ಮಳೆಯ ಕಂಡಕ್ಟರ್ ಅದನ್ರಿ, ಇಷ್ಟು ಟಿಕೆಟ್ ಒಮ್ಮೆ ಪಂಚ್ ಹಾಕ್ತಾನಂದ್ರೆ ಅದಕ್ಕೆ ಬಂದ್ ಮಾಡ್ಯಾರ್ಲಿ ಅವರು ಪಂಚ್ ಹೊಡೆದು ಕೊಡು. ಅದಕ್ಕೆ ನಮಗೆಲ್ಲ ಟಿಕೆಟ್ ಒತ್ತಿದ್ಕೊಳ್ಳಿ ಬದುಕನ. ಅದಕ್ಕೆ ಅಂತ ಕೊಟ್ಟ ನನ್ನ ಮಗನ ಏನ್ ಚಂದ ಹೇಳ್ತಾನೆ. ಯಾರು ಮಾಡ್ಲಾರ್ದ ಮಾಡವ ಏನಾತೀಗ? ಅದಕ್ಕೆ ಭಾಳ ತ್ರಾಸ ಆಗೈತಿ. ನಿಮ್ಮ ಮಗಳಿಗೆ ಹೇಳ್ರಿ ರಾಜಣ್ಣ ಇವತ್ತು ರಾತ್ರಿ ಮನೆಗೆ ಬರ್ತಾನ. ಬಂದಾಗ ಸ್ವಲ್ಪ ಗಂಜಿ ಅಳ್ಳಕನ ಗಂಜಿ ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ನನ್ನ ತಲೆನಕ್ಕಿ ತೊಡಿ ಮ್ಯಾಗ ಇಟ್ಕೊಂಡು ಅಲ್ಲೋಡು ಪುಟ್ಟ ಚಂದ ಮಾಮ ನೋಡು ಗುಟ್ಟು ಗುಟ್ಟು ಗುಟ್ಟಕ್ಕೆ ಗುಟ್ಟು 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 ಗುಟ್ಟಕ್ಕೆ ಅಂತ ಒಂದೊಂದು ಗುಟ್ಟಕ್ಕೆ ಒಂದು ಚಮಚ ಹಾಕಂತ ಹೇಳ್ರಿ ಬಾಯಾಗ. ಏನ್ ದೊಡ್ಡ ಬೆಳ್ಳೆ ಹುಚ್ಚ ಹೇಳುದಾನಿದು ಆತಾಳೆ ಹೇಳ್ತೇನೆ. ಏನಂತ ನೋಡುವ ಒಂಜರಿ ಅಂತಂದ್ರೆ ಖಾರ ಗೀರು ಹೆಚ್ಚಾಗಿ ತಿನ್ನು. ಇನ್ನು ತಡಿ ಬರ್ತಾನವ. ಮುಂಜಾನೆ ಅಳಕಂದು ಶುರು ಆಗಿರ್ತದಲ್ಲ ಅದನ್ನ ಚಮಚದಾಗ ಹಾಕಿ ತೊಳಿ ಮ್ಯಾಗ ಮಲಗಿಸಿ ಬಾಯಾಗ ಹಾಕು ಹೇಳ್ತೀನಿ. ಅದನ್ನ ಹಾಕೊಂಡ್ಬಿಡ್ ನೀನು. ಮತ್ತೇನು ಅಲೆ ಇನ್ ಮೇಲೆ ನನ್ನ ಮಗಳು ಊಟಕ್ಕೆ ನೀಡುದು ಬಂದ್ ಗಲ್ಲದ ಮೇಲೆ ಕುಂದಿಡ್ದು ಬಂದ್ ಕಾಯಿಪಲ್ಲೆ ತರದು ಬಂದ್ ಎಲ್ಲಾನು ಬಂದ್ ಎಲ್ಲ ಬಂದ. ಕೆಲವೊಂದು ಚಲೋ ಇರ್ತಾವು. ಈಗ ನಿನ್ನ ಜೋಡಿ ಮಾತಾಡಕ ಟೈಮ್ ಇಲ್ಲ ವಾಸ ಇಲ್ಲ. ಸರಿ ತಂಗಾಳಿ ಬೀಸುತ್ತಿದೆ ನಮ್ಮ ಮಳೆಯ ಟೂಸಿಗೋ. ಇವ ನೋಡಿದ್ರ ಹುಡುಗಿನ ಅವಂಗ ಕೊಡ್ಬೇಕಂತಾನ. ಆ ಹುಡುಗಿಗೆ ಮನಸ್ಥಿತಿಲಿ ಯಾರಿಗೂ ಗೊತ್ತು? ಯಪ್ಪ ದೇವ್ರಿ ಭಗವಂತ ಅವಂಗ ಬ್ಯಾರೆ ಹೆಣ್ಣು ಜೋಳ ಮಾಡಪ್ಪ ಯಪ್ಪ. ನನಗೆ ಇದಕ್ಕೆ ಖಾನೊಳಿ ಕಂಬ ಕಾಯಿ ಮುಳಿಲಿ ಹಿಂಗೆ ಉಳಿತಪ್ಪ ಅಂತಂದ್ರೆ ಬರೋ ದಿವಸದಾಗ ನನಗೆ ಹನುಮಾನ್ ಚಡ್ಡಿ ಹೊಲಿಸ್ತಾನೆ ಬಡಂಗಿಲ್ಲ ಮಗ. ಮಳೆಯನ ಅಪಸತ್ರಿ ಭಾರಿ ಐತಿ ಬಿಡ. ನೋಡಿ ಹೆಂಗ್ ಜೋತ್ ಬಿದ್ದವು. ಇನ್ನೇನು ಕಮ್ಮ ನಮ್ಮ ಹಳೆಯಂದು ಇದಕ್ಕೊಂದು ಕೆಲಸ ಮಾಡ್ಬೇಕನ. ನಡ್ಬರ್ಕ ಒಂದು ಗಾಡಿ ಏರ್ಸೋದು. ಈ ಕಡೆ ಖಾನಾವಳಿ ಈ ಕಡೆ ಅಪಸತ್ರಿ ನೋಡ ಹಾಕಿಬಿಡುದು. ಊಟದಾಗ ತಾವ ಪೇಸುಂಟಿ ಆಗ್ತಾವು. ಭಾರಿ ಐತಿ ಬಿಡು. ತಂಗಾಳಿ ಬೀಸುತ್ತೀರಿ
ಅಪ್ಸತ್ರಿ ಹೌದಾ ಅಲ್ಲ ಯಾಕ್ರಿ ಬರ್ರಿ ಒಳಗ ಟೇಬಲ್ ಖಾಲಿ ಐತಿ ನಿಮ್ಮ ಡಬ್ಬು ಕೆಡಿವಿ ಇಂಜೆಕ್ಷನ್ ಮಾಡ್ತೀನಿ ಬರ್ರಿ ತಡದು ಅನ್ಬೇಡ್ಲಿ ಒಮ್ಮೆ ಏಕಟ್ಟೆ ತಗೋ ಡಬ್ಬ ಕಡಿವಿ ಅಂದ್ಕೊಳ್ಳಿ ಏನ್ ನಾ ಏನ್ ತಿಳ್ಕೊಬೇಕು ನೀ ಯಾರು ಡಾಕ್ಟ್ರ್ ಯಾರು ಅವ್ರ ತೆಳಗ್ ಕಂಪೌಂಡ್ರ್ ಕಂಡಪಟ್ರಿ ಕಂಪೌಂಡ್ರಿ ಕಂಡಪಟ್ರಿ ಹಾ ಊರಾಗ ಅಡ್ಡಾಡ್ಲಿಕ್ಕಿಲ್ಲ ನೀ ಯಾಕ್ರಿ ನೀ ಹಿಂಗ ಅಡ್ಡಾಡ್ ನೋಡಿದ್ರೆ ಯಾವನಲ್ಲೋ ಬಾಡೆ ಅಂತೇಳಿ ಹೊಡಿತಾರ ನನಗೆ ಯಾಕೆ ಕುಡಿತೇರಿ ಮೊದಲಿಂದ ಹಿಂಗ ಐತೇನು ಹುಟ್ಟದ ಗುಣ ಇವಾಗ ಯಾರು ಸಿಕ್ಕಿರ್ಲಿಕ್ಕಿಲ್ಲ ಇವನ ಸಿಕ್ಕಾನ ಏನು ನನಗ ದಿಕ್ಕು ತಿಳಿಯವಲ್ಲಿ ಒಳಗೆ ನೋಡ್ರಿ ಟೇಬಲ್ ಖಾಲಿ ಐತಿ ಬಕ್ಬರ್ಲೆ ಮಕ್ಕೋರಿ ಮಾಡ್ತೀನಿ ಅಂತ ನಾವ ಅದು ಡಬ್ಬಿಗೆ ಅಡಿವಿ ನಾವು ಉಳ್ದದ್ದ ಪುಣ್ಯ ಓಲಿ ದಾಗದಾರ ಏನು ಮಾಡ್ತಾನೆ ಮುದುಕಿಗೆ ಮಾಡಾಕತ್ತಾರ ಏನು ಆಪರೇಷನ್ ನಿಂತಿ ಇನ್ನೊಂದು ಜರ ನಿಂತು ನಮ್ಮನ್ನು ಡಬ್ಬಿಗೆ ಅಡ್ವಾಗ್ಯವ ಹಿರಿಯರು ಬಂದಾರ ಅಂತ ಹೇಳೋಗು ಕಾರ್ಯನ್ನ ಹಿರಿಯರು ಬಂದಾರ ಅಲ್ಲೇ ಹೋಗು ಹಾ ಯಮರಡಿ ನೀನೇ ಮಲ್ಲಮ್ಮ ಅವ ಎಲ್ಲಿ ಹೋದ್ಯೋ ಗೋಣ ಆಡ್ತಾನ ಕಡಿತದ ನಿನ್ನ ಜೀವ ಯಾಕೊಲೆ ರೇ ನಾನೇನು ಸಣ್ಣ ಹುಡುಗನ್ ಮಾಡಿದೆ ಊಟ ಬಯಸಂಗ ಹಿಂಗ 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 ಯಾಕೊಲೆ ಏನ್ ತಿಳಿದೀನಿ ಜೀವನದಾಗ ಕುರ್ಚಿ ಮ್ಯಾಗ ಕುಂತಿ ಇಲ್ಲಿ ಯಾಕ ಏನಾಯ್ತು ಎರಡು ಜೋತ್ ಬಿಟ್ಕೊಂಡು ಕುಂದಿರ್ಬೇಕು ಇದಕ್ಕೆ ಹಿಂಗ್ ಬಂದ್ಯಾ ಯಪ್ಪ ತಪ್ಪಾತ್ ಹೋಗಪ್ಪ ಯಾರು ಬೇಕಾಯ್ತು ನೋಡ್ರಿ ಅಯ್ಯೋ ನನ್ನ ನೋಡೋರು ಇಲ್ಲಿ ಅರ್ಧ ಕೈ ಎದ್ದು ಹೋಗ್ಯದ ಮಳಿ ಬರ ಯಾರು ನಿಮ್ಗೆ ಏನಾಗೈತಿ ಯಾರು ಬೇಕಾಗೈತಿ ಬರ್ದೀಪ್ಯಾ ಯಾಕೆ ನಾನು ಕೂಡ ಸಿಗ್ಲಿಲ್ಲ ನೋಡು ನಾನು ಕಾನಾವಳಿ ಮಾಲಕ ದೇವಣ್ಣ ದೇವೇಗೌಡ ಸಂಬಂಧಿಕ ದೇವಣ್ಣವರು ಕುಮಾರಸ್ವಾಮಿ ಕಾಕ ಗೊತ್ತಾದ್ರಪ್ಪ ಎಷ್ಟು ವರ್ಷದಿಂದ ನೀವು ನೋಡಿ ಪಾಂಡವ್ರಿ ಅವ್ರ ಒಂಜಾರ ಮಾತಾಡ್ದೈತು ಒಳಗೋಗು ಚೆನ್ನಾಗಿದ್ದೀರಾ ಹಿಂಗಾಗಿ ನೋಡಿ ಮೇಳಿ ಮೇಳಿ ಹಾಕ್ದಾಗ ಇದು ಇನ್ನೊಂದು ಊರಿಗೆ ಇದನ್ನೇನು ಮೈಸೂರಿನಿಂದ ತಂದೆ ಅಯ್ಯೋ ಮಗ ನೀನ ಸಿಗುತ್ತಾತ ಮತ್ತೆ ಇಲ್ಲ ನೀವು ಜೋಡಿ ಮಾತಾಡಿದ್ದು ವಿಷಯ ಅನ್ನೋದೇನಾಗಿದೆ ಹಳೆದ ವಿಷಯ ಹೊಸದಂತ ಯಾವ ಸೃಷ್ಟಿನೇ ಆಗಿಲ್ಲ ಅದೇ ನನ್ನ ಮಗಳು ಚೆನ್ನವ
ಇಲ್ಲ ನಂದು ತಿಂಡಿ ಹೇಳ. ಭಾಳ ದಿನ ಆಗಿತ್ತು ಹೊಡಿಸ್ಕೊಂಡಿದ್ದಿಲ್ಲ, ಚಲೋ ಹೊಡೆದು ಅದ. ಅವ ಹೆಂಗೆ ಕುಂತ ನೋಡೋದು ನೋಡ್ಕೊಂತ ಬಾ ನೀವೊಂದು 4 ಕಡ್ಡಿ ಬಾ. ಏನಾಯ್ತು? ಎಲ್ಲೇನೂ ಆಗಿಲ್ಲ, ಕೂಡ್ನಿ ಹೇಳಿ ಕೂಡ್ನಿ ಲಿಂಕ್ ಆಗುತ್ತೆ. ಅವನು ಸುಮ್ಮನೆ ಮಾತಿಗೆ ಅನ್ಯಪ್ಪ ಕರೆಂದ್ರ ಹೊಡೆದು ಆದವ. ಕಾರುಣ್ವಿ ಇಲ್ಲೇ ಆದಂಗೆ ಆತು ನಂದು. ಕಾಕಂಡಿಕಿಗೇನು ಹೋಲಾರ್ದಂಗೆ ಆತು. ಅಲ್ರಿ ದೇವಣ್ಣವ್ರೆ, 4-5 ಈಗ ಅದು ಏನಾಗ್ಯದ, ನನ್ನ ಮಗಳು ಚೆನ್ನವ ಯಾರು ನಿಮ್ಮ ಮಗಳು ಚೆನ್ನವ? ಆಟ ಹಿಡ್ದಾಳ. ನೋಡಿ ಇನ್ನೊಂದು 5-6 ಮಂದಿ ಯಾವ್ಯಾವ ತೊಂಬ ಸಾರ ಮಾಡಿ ಕೊಳ್ಳಗಾರ ಕಟ್ಟು. ಏನೋ ನಿನ್ನ ಹಿರಿದವಳ ಅಂತ ಹೊಲಸು ನನ್ನ ಮಗನ್ ತಂದು ಚಪ್ಪಲಿ ಹೊಡಿದ ನೋಡು ಅವನು. ಯಾರಿಗೆ? ಯಾರಿಗೆ? ನಿಮ್ಮ ಚಪ್ಪಲಿ ಹೊಡೆದ? ಅಯ್ಯೋ ಇವನು ಅವನೇ. ಅಲ್ರಿ ನಾನ್ ನೋಡ್ಲಿಲ್ಲ. ಏನ್ ನೋಡ್ಲಿಲ್ಲ ಹೋಗ್ಕೊಡಿ. ಆ ನಮನಿ ಚಪ್ಪಲ್ ತಂದ ನಾನು ಸರ ಮಾಡಿ ಕೊಳ್ಳಾಕ ತಿಳಿತದಿಲ್ಲ ನಿನಗ? ನೀ ನೋಡ್ರಿ ಹೇಳ್ತಿದ್ದೆ ಹೊಡಿಬೇಡ ಅಂತ ಹೇಳ್ತಾ ಇದ್ದೆ ನಾನು. ಏನಾಯ್ತು ಹೇಳು. ಏನಾಯ್ತು? ಅವ ಬರ್ಬೇಕಾದ್ರ ಟೇಬಲ್ ಬಾಲ್ಸ್ ಬರ್ತದ, ಅದೊಂದು ಸಿಗ್ನಲ್. ಕುರ್ಚಿ ಬಡದ್ರು ಬರ್ತಾನೆ. ಹೌದ್ರಿ? ಕಡ್ಡಿ ಪಡ್ಡಿ ಐತೆ ಎದಕ್ಕದು? ಕುರ್ಚಿಗೆ ಬೆಂಕಿ ಹಚ್ಚುತ್ತೆ. ಹಾಗೆಲ್ಲ ಮಾಡಬಾರ್ದು. ನಮ್ಮಲ್ಲಿ ಬೆಲ್ ಇಲ್ಲಲ್ಲ, ಅದು ಇದೇ ಒಂದು ಸಿಗ್ನಲ್. ಹೌದು, ಯಾರು ನಿಮ್ಮ ಮಗಳು ಚೆನ್ನಮ್ಮ? ಕಡಿ ಅನ್ನು ಮಾಡಿ ಕೂಡ್ತೀನಿ. ನನ್ನ ಮಗಳು ಚೆನ್ನವ ನೆನಪಾಗ್ತಾ ಇಲ್ಲ. ನಾ ಯಾರು ಗೊತ್ತಲ್ಲ? ನೀ ಗೊತ್ತಾಗ್ತಲ್ಲ ಮಾವ ಮಾವರು. ನನ್ನ ಮಗಳ ಚೆನ್ನವ ಆಟ ಹಿಡ್ದಾಳ. ಬೇಡಪ್ಪ ಮುಂದೆ ಬಾ. ನನ್ನ ಕೈ ಸುಮ್ಮ ಇರುದಲ್ಲ. ಮತ್ತೆ ಊರನ ಮಂದಿ ಚಪ್ಪಲ್ ತಂದು ಕೊಳ್ಳಿ ಕಟ್ಟಿ ಅದನ್ನ ಯಾವ ಹೇಳ. ಏನಾಗಿದೆ? ನಿಮ್ಮ ಮಗಳು ಚೆನ್ನಾಗಿದ್ದ? ಅಕ್ಕಿಗೆ ಏನಾಗಿದೆ? ಕಡಿವೆ ನೀ ಕಡಿದ್ರೆ 4 ತುಂಡದಾಳ. ಆಟ ಹಿಡ್ದಾಳ. ಏನಂತ? ಯಪ್ಪ ಹಿಂಗ ಏಸಿನ ಇರಲಿ, ನಾನು ವಯಸ್ಸಿಗೆ ಬಂದೀನಿ, ಈಗ ಹೆಂಗು ಮಾಮನು ಬಂದಾನಂತಿದಿ, ಮತ್ತೇನೈತಪ್ಪ ಅಕ್ಕಿನೂ ಬರ್ತಾಳ, ನೀನು ಕೂಡ್ತಿದಿ, ಇಬ್ರು ಸಂಸಾರ ಮಾಡ್ರಿ, ಹೊಸ ರಗ್ಗು ಕೊಡಿಸ್ತೀನಿ. ಏನ್ರಿ ದೇವಣ್ಣವ್ರ, ತಾವು ಏನು ಮಾತಾಡ್ತಾ ಇದ್ದೀರಾ? ನನ್ನ ಮಗಳು ಚೆನ್ನವ. ನಿಮ್ಮ ಮಗಳು ಚೆನ್ನಮ್ಮ ಅದ ನಿನ್ನ ಮೇಲೆ ಜೀವದ. ಜೀವದ? ನಿಮ್ಮವ್ ಕಲ್ಲವ ಹಾ. ವಚನ ತಗೊಂಡು ಸತ್ತಾಳ. ಏನಂತ? ಕೈಯಾಗ ಕಾಲು ಕೊಟ್ರು, ಕೊಟ್ಟು ಕೈಯಾಗ ಕೈ ಕೊಟ್ಟು ಹಾ. ನಿನ್ನ ಮಗಳ ನಾನು ಮಗ್ಗ ಕೊಡ್ಬೇಕಂತೇಳಿ ಮಾಡ್ಕೊ. ನೋಡ್ರಿ, ನಿಮ್ದೇನೋ ಮನಸ್ಸಿದಿಲ್ಲ ಅಂತಲ್ಲ. ಈಗ ಮದುವೆ ಆಗವ್ ನಾನು, ನನಗೂ ಮನಸ್ಸು ಬೇಕು ತಾನೆ. ಮೇಲಾಗಿ ನಾನು ಮದುವೆ ಆಗುವಂತ ಹುಡುಗಿ ವಿದ್ಯಾವಂತಿ ಆಗಿರ್ಬೇಕು, ಗೃಹಿಣಿ ಆಗಿರ್ಬೇಕು. ಆಕೆ ಗೃಹಿಣಿನೇ ಅದಾಳ. ಎಷ್ಟೋ ಮಂದಿ ಮುತ್ತೈದೇರ ಅಂತ ಕರ್ಕೊಂಡು ಹೋಗಿ ಉಡ್ಯದಾಗ ಬೇರೆ ಜಂಪರ್ ಪೀಸ್ ಇಟ್ಟಾರ ಆಕಿಗೆ. ಅಲ್ಲ, ನಮ್ಮದ್ರೊಳಗೆ ಹುಡುಕ್ಯಾಡ್ಬೇಡ, ಮುತ್ತೈದೇರ ಭಾಳ. ಅದು ಬಿಡ್ರಿ, ನಾನು ಏನೊಂದು ಬೇರೆ ವಿಷಯ ಕೇಳಿದ್ನಲ್ಲ. ಏನು? ನಿಮ್ಮ ಮಗಳು ರಿಕಾರ್ಡ್ ಕೆಟ್ಟಿದೆ ಅಂತೆ. ಅದು ಪರಿಟನ್ ಜೋಡಿ ಹಾಡಕ್ಕೆ ಹೋಗ್ಯಾಳ. ಅದು ಏನಾಗ್ಯದ, ಬಾರ್ಸವನ ಏನು ಅಮಂಗಳ ಮಾಡ್ಯಾನ, ಲಯ ತಪ್ಪ್ಯದ, ಅದಕ್ಕೆ ಕೆಟ್ಟದ. ಹಾಗಲ್ರಿ ದೇವಣ್ಣವರೇ, ಊರಲ್ಲಿ ಜನ ಎಲ್ಲ ಮಾತಾಡ್ತಾರೆ ಏನಂತ? ಕಾಲ ಜಾರಿದ ಹೆಣ್ಣು ಅಂತ. ಜಾರದೆ ನನ್ನಂತ ನಾನು ಎಡಿ ಬಿದ್ದೆ. ಹುಡುಗಿ ಜಾರದು ಮಾಡತ್ತಾನೆ. ನಾ ಇನ್ನೊಂದು ಬೇರೆ ವಿಷಯ ಕೇಳಿದ್ನಲ್ಲ. ಇನ್ನೊಂದು ಯಾವುದು? ನಿಮ್ಮ ಮಗಳು ಬರೀ ಬಸ್ ಸ್ಟ್ಯಾಂಡ್ ಆಗಿರ್ತಾವ ಅಂತ. ಮತ್ತೆ ನಾನೇ ಬಿಟ್ಟಿನಿ ಅಲ್ಲಿ ದಂಧ ಮಾಡಕ್ಕ. ರೀ, ಏನು ಮಾತಾಡ್ತೀರಿ ನೀವು? ಬಸ್ ಸ್ಟ್ಯಾಂಡ್ನಾಗ ದಂಧ ಮಾಡ್ತಾರೆ. ಮುಚ್ಚಿನ ಬಾಯಿನ ದಂಧ ಮಾಡೋ ಹುಡುಗಿ ನಾ ಮದುವೆ ಆಗ್ಬೇಕಾ? ದಂಧ ಅಂದ್ರೆ ಏನ್ ತಿಳಿದೀನಿ? ಅದನ್ನ ನಾ ಬಾಯ್ ಬಿಟ್ಟು ಹೇಳ್ಬೇಕಾರೆ. ಡಿಪೋದಾಗ ಇರ್ತಾರಲ್ಲ ಹೆಲ್ಪರ್, ಅವ್ರಿಗೆ ಊಟ ಕೊಟ್ಟು ಬರ್ತಾಳ, ಆ ದಂಧ. ಚಲೋ ಉದ್ಯೋಗ ನಮ್ಮ. ಭಾರಿ ಉದ್ಯೋಗ. ನೋಡು, ನಿನ್ನ ಸಂಬಂಧ ಆ ಹುಡುಗಿನ ಮೀಸಲಾಗ್ಲಾರ್ದ ಒಂದು ಚಲೋ ಗಡಿಗ್ಯಾಗ ಇಟ್ಟಂಗ ಆಗ್ಯದ. ಗಡಿಗೆ? ಮಾಡ್ಕೊ. ಈಗ ಒಂದು ಕೆಲಸ ಮಾಡ್ರಿ, ನನಗಂತೂ ಮದುವೆ ಆಗೋ ಮನಸ್ಸಿಲ್ಲ. ಮನಸ್ಸಿಲ್ಲ ಅನ್ಬೇಡ, ರೊಕ್ಕ ಕೊಟ್ಟವ್ ನಾನೆಲ್ಲ ಸಾಲಿ ಕಲಿಯಾಕ. ನೋಡ್ರಿ, ನಂಗೆ ನೀವು ಒಂದು ಸಹಾಯ ಮಾಡಿದ್ರಿ, ಇಲ್ಲ ಅಂತ ನಾ ಹೇಳ್ತಾ ಇಲ್ವಲ್ಲ. ಅದು ಕೊಟ್ಟಿದ್ದೀರಿ. ಅಲ್ಲಿ ಈಗ ನಿಮ್ಮಿಂದ ನಾನು ಈ ಲೆವೆಲ್ ಬಂದಿದ್ದೇನೆ ತಾನೆ. ಒಂದು ಕೆಲಸ ಮಾಡಿ, ನಾಳೆ ಈ ಟೈಮಿಗೆ ಸರಿಯಾಗಿ ಇಲ್ಲಿ ಬನ್ನಿ, ನಿಮ್ದು ಅಸಲು ಬಡ್ಡಿ ಚಕ್ರ ಬಡ್ಡಿ ಸಮೇತ ಕೊಡ್ತು ನೆನ್ಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಮದುವೆ ಆಗಂಗಿಲ್ಲ. ಆಗುದಿಲ್ಲ.
ಅಲ್ರಿ ಮೌನವ್ರೆ, ಚೆನ್ನವ ರೀ ಮೌನವ್ರೆ, ಚೆನ್ನವ ಎಂತ ಚಂದ ಅಡ್ಕಲ್ ಗಾಡಿಗಾಗಿ ಇಟ್ಟಿದ್ನಿ. ಕೈ ತಗೋ, ಕಳಿಸ್ಬಿಡ. ಬಂದು ನೋಡಿವ ಒಳಗೆ ನೋಡ್ರಿ ಟೇಬಲ್ ಖಾಲಿ ಐತೆ ಬಕ್ ಬರ್ಲಿ ಮಕ್ಕೋರಿ ಮಾಡ್ತೀನಿ ಇಂಜೆಕ್ಷನ್. ನಿಮಗೆ ಬೇರೆದವ್ರು ಯಾವ ಸಿಕ್ಕೇ ಇಲ್ಲನ? ಇದು ಯಾಕೆ ಅಳ್ಗಾಡುತ್ತ? ನಾ ಹುಟ್ಟುತ್ತಲೇ ಹಿಂಗ ಐತ್ರಿ. ಇದು ಏನಾಯ್ತು ನಿಮ್ಮ ಸಮಸ್ಯೆ ಇದು? ಒಂದು ಕೆಲಸ ಮಾಡು, ಏನು? ರೈಲ್ವೆ ಡಬ್ಬಿಗೆ ಜೇಂಟ್ ಮಾಡ್ಕೊ, ಡೀಸೆಲ ಬೇಡ. ಅಲ್ಲ ಏನು ಸಮಸ್ಯೆ? ಸಮಸ್ಯೆ ಅನ್ನಕ್ಕೇನದವ? ಯಾರಂದಿ? ಯಾರು? ನಮ್ಮ ಮಳೆಯ ನಿಮ್ಮ ಅಳಿಯ ಅವ್ರ ಮಾವನ ಮಾವ ಮಗಳು ಕೊಡ್ಬೇಕಂತ ಬಂದಿದ್ದೇವ ಅಲ್ಲಿ ಅಂತ. ಮಗಳು ಒಲ್ಲೆ ಅಂತ? ಹ್ಞೂ ಚಲೋ ಆತಲ್ಲ. ಎದಕ್ಕೆ? ನಾ ಅದೀನಲ್ಲ. ನೀ ಏನು ಮಾಡವ? ನನಗೆ ಕೊಡ್ರಿ, ಮದುವೆ ಮಾಡ್ಕೋತೀನಿ. ಮದುವೆ ಮಾಡ್ತಿದ್ನಪ್ಪ, ನಿನಗ ಕೊಡ್ತಿದ್ದೆ. ಆದ್ರೆ ಗೋಣೊಂದು ಹಿಂಗೈತದ. ಪಪ್ಪಿ ಕೊಡ್ಬೇಕಾದ್ರೆ ಮಕರ ಆಡಿ ಇಡ್ತದ ಕೋಳಿ. ಇದು ತೋರ್ಸೇ ಇಲ್ಲ ನೀ. ಕಾಡು ಔಷಧಿ ಬರ್ತದ ಗೊತ್ತಾನ? ಯಾವ್ದ್ರಿ? ಹುಳ ಉಂಡಿ ಮಾಡಿ ಹಿಂಗಲ್ಲೇ ಉಳಿಸ್ಕೊಂಡು ಹೋಗ್ತಿರ್ತದಲ್ಲ, ದಿನಕ್ಕೆ 3 ನುಂಗು ಕಮ್ಮಾಗುತ್ತೆ.